ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 37 ಅದರ 40ನೇ ವಾಕ್ಯ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಅವರು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಕೀರ್ತನೆಗಾರನಾದಂತಹ ದಾವೀದನು ಅನೇಕ ಕೀರ್ತನೆಗಳಲ್ಲಿ ತನ್ನ ಆಶ್ರಯ ದೇವರು ಎಂಬುದನ್ನು ಪ್ರಚುರಪಡಿಸುವುದನ್ನು ನಾವು ನೋಡ್ಬೋದು. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ನನ್ನ ಆಶ್ರಯ ಯೆಹೋವನೇ, ಈ ರೀತಿ ಅನೇಕ ಪದಗಳನ್ನು ಆತನು ಯೂಸ್ ಮಾಡ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಯಾರು ದೇವರಲ್ಲಿ ಆಶ್ರಯಿಸಿ ದೇವರ ಮುಖವನ್ನು ನೋಡ್ತಾರೋ ಅವರನ್ನು ತಪ್ಪಿಸುವಂತಹ ಒಬ್ಬ ದೇವರಾಗಿದ್ದಾನೆ. ಶತ್ರುಗಳ ಕೈಯಿಂದ, ದುಷ್ಟನ ಕೈಯಿಂದ ತಪ್ಪಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಮಾತ್ರವಲ್ಲ, ಹೇಗೆ ನಮ್ಮನ್ನು ತಪ್ಪಿಸ್ತಾನೆ, ಯಾಕೆ ನಮ್ಮನ್ನು ರಕ್ಷಿಸ್ತಾನೆ. ಒಂದು ಅಲ್ಲಿ ಅವನು ಹೇಳ್ತಾನೆ, ಅವರು ಆತನ ಆಶ್ರಿತರಾದುದರಿಂದ, ಅವರು ದೇವರಲ್ಲಿ ಆಶ್ರಯಿಸಿದ್ದರಿಂದ ದೇವರು ಅವರನ್ನು ಬಿಡಿಸ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲೂ ಸಹ ಸನ್ನಿವೇಶಗಳು ನಮ್ಮನ್ನು ಇತರರ ಮೇಲೆ ಆಶ್ರಯ ಇಡುವ ಹಾಗೆ ಮಾಡಿಬಿಡ್ತದೆ. ಮನುಷ್ಯರ ಮೇಲೆ ನಾವು ಭರವಸೆ ಇಡ್ತೀವಿ. ನಮಗೆ ನಮ್ಮ ಅಂಕಲ್ ಇದ್ದಾರೆ, ಆಂಟಿ ಇದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ಅವ್ರು ನನಗೆ ಸಹಾಯ ಮಾಡ್ತಾರೆ, ನನ್ನ ಜೊತೆ ಇದ್ದಾರೆ, ನನಗೆ ಸಹಾಯ ಅವರು ಮಾಡೇ ಮಾಡ್ತಾರೆ ಎಂಬ ಒಂದು ನಂಬಿಕೆ ಕೆಲವು ಟೈಮ್ಗಳಲ್ಲಿ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಭರವಸೆ ಇಡಬೇಕು. ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಇಕ್ಕಟ್ಟುಗಳು ಬರಲಿ, ಮನುಷ್ಯರು ನಮಗೆ ಸಹಾಯ ಮಾಡೋದಕ್ಕೆ ಶಕ್ತನಲ್ಲ. ಕೆಲವು ಸಂದರ್ಭಗಳಲ್ಲಿ ಅವರು ನಮಗೆ ಸಹಾಯ ಮಾಡಬಹುದು, ಆದರೆ ನಿರಂತರವಾದಂತಹ ಪ್ರೋಸೆಸ್ನಲ್ಲಿ ಅವರು ನಮಗೆ ಜೊತೆಯಾಗಿ ನಿಲ್ಲೋದಕ್ಕೆ ಆಗಲ್ಲ. ಅವರು ನಮಗೆ ಸಹಾಯಕರಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಬೈಬಲ್ ಹೇಳ್ತದೆ, ಅವರು ಸಹಾಯ ಮಾಡೋ ಶಕ್ತನಲ್ಲ, ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರ್ತಾನೆ. ಹಾಗಾದರೆ ದೇವರಲ್ಲಿ ಆಶ್ರಯಿಸುವಂತಹ, ದೇವರ ಮುಖವನ್ನು ನೋಡುವಂತಹ ಆ ವ್ಯಕ್ತಿಗಳನ್ನು ಕಾಪಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಇಲ್ಲಿ ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳುವಂತಹ ಒಂದು ಮಾತನ್ನು ನೋಡ್ತೀವಿ. 39ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದೇವರು ಎಬೆದ್ಮೆಲೆಕನಿಗೆ ಒಂದು ವಾಗ್ದಾನವನ್ನು ಯೆರೆಮೀಯನ ಮೂಲಕ ಕೊಡ್ತಾ ಇದ್ದಾರೆ. 17ನೇ ವಾಕ್ಯದಿಂದ, ಯೆಹೋವನಿಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ. ನೀನು ನನ್ನಲ್ಲಿ ಭರವಸೆವಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ಯೆರೆಮೀಯನ ಮೂಲಕ ಎಬೆದ್ಮೆಲೆಕನಿಗೆ ಒಂದು ವಾಗ್ದಾನವಾಗ್ತದೆ. ಅವನನ್ನು ಕೊಲ್ಲುವುದಕ್ಕಾಗಿ, ಅವನನ್ನು ನಾಶ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುವಾಗ ದೇವರು ಮಾತನಾಡ್ತಾ ಇದ್ದಾರೆ, ಇಲ್ಲ, ನಾನು ನಿನ್ನನ್ನು ರಕ್ಷಿಸ್ತೇನೆ, ನಾನು ನಿನ್ನನ್ನು ರಕ್ಷಿಸ್ತೇನೆ. ಅದಕ್ಕೆ ಕಾರಣ ಏನು? ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ, ನೀನು ನನ್ನಲ್ಲಿ ಆಶ್ರಯ ಇಟ್ಟಿದ್ದರಿಂದ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮಗೆ ಆಶ್ರಯ ದೇವರಾಗಿರಬೇಕು, ನಮ್ಮ ಭರವಸೆ ದೇವರಾಗಿರಬೇಕು. ಕೆಲವು ಸಂದರ್ಭಗಳಲ್ಲಿ ನಾವು ಮನುಷ್ಯರಲ್ಲಿ ಭರವಸೆ ಬಿಡ್ತೀವಿ. ಮನುಷ್ಯರು ನಮ್ಮನ್ನು ಸಹಾಯ ಮಾಡ್ತಾರೆ, ನಮ್ಮ ಕೊರತೆಗಳನ್ನ ನೀಗಿಸ್ತಾರೆ, ನಮ್ಮ ಇಕ್ಕಟ್ಟುಗಳಲ್ಲಿ ನಮ್ಮ ಸಂಗಡ ಇರ್ತಾರೆ ಎಂಬುದಾಗೆಲ್ಲ ನಾವು ನೋಡಿ ಯೋಚನೆ ಮಾಡ್ತೀವಿ. ಆದರೆ ಸಮಯ ಬಂದಾಗ ಅವರೆಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ಸಮಯ ಬಂದಾಗ ಅವರೆಲ್ಲರೂ ನಮ್ಮಿಂದ ದೂರ ಆಗಿ ಹೋಗ್ತಾರೆ. ಆದರೆ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಭರವಸೆ ಇಡೋದಾದರೆ ನಮ್ಮನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ಕಳೆದ ದಿನಗಳಲ್ಲೆಲ್ಲ ನಾವು ದೇವರಲ್ಲಿ ಆಶ್ರಯಿಸಿದಾಗ, ದೇವರ ಮುಖವನ್ನು ನೋಡಿದಾಗ ನಮ್ಮನ್ನು ಕೈ ಬಿಡದೆ ನಡೆಸಿದಂತಹ ಒಬ್ಬ ದೇವರಿದ್ದರು. ನಮ್ಮ ಜೊತೆಯಲ್ಲಿದ್ದಂತಹ ಒಬ್ಬ ದೇವರು, ನಮಗೆ ಸಹಾಯ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು. ಆದ್ದರಿಂದ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಕಾಪಾಡ್ತಾನೆ. ದೇವರು ಅವರನ್ನು ತಪ್ಪಿಸ್ತಾರೆ, ದುಷ್ಟರ ಕೈಯಿಂದ ತಪ್ಪಿಸ್ತಾರೆ. ಯಾಕೆ? ದೇವರು ಸಹಾಯಕನಾಗಿ ಬರೋದಕ್ಕೆ ಕಾರಣ ಏನು? ಅವರು ಆತನ ಆಶ್ರಿತರಾದ್ದರಿಂದ.
ನೀನು ದೇವರ ಮೇಲೆ ಆಶ್ರಯವಿಡುವಾಗ, ನೀನು ದೇವರ ಮೇಲೆ ಭರವಸೆವಿಡುವಾಗ ನಿನ್ನನ್ನು ರಕ್ಷಿಸುವುದಕ್ಕಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಕಳೆದ ದಿವಸಗಳಲ್ಲೆಲ್ಲ ನಾವು ಅನೇಕರಲ್ಲಿ ಆಶ್ರಯಿಸಿದ್ವಿ, ಅನೇಕರ ಮುಖವನ್ನು ನೋಡಿದ್ವಿ, ಅವರು ಯಾರೂ ನಮಗೆ ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದ ಮನುಷ್ಯರ ಮೇಲಿರುವಂಥ ಭರವಸೆಯನ್ನು ಬಿಟ್ಟುಬಿಡೋಣ. ನಾವು ದೇವರ ಮೇಲೆ ನಮ್ಮ ಭರವಸೆ ನೋಡೋಣ, ದೇವರ ಮೇಲೆ ನಮ್ಮ ಆಶ್ರಯವನ್ನು ನೋಡೋಣ. ನಮಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ, ಸಹಾಯ ಮಾಡುವಂತಹ ದೇವರಿದ್ದಾನೆ, ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ, ನಮ್ಮನ್ನು ದುಷ್ಟರ ಕೈಯಿಂದ ತಪ್ಪಿಸಿ ಬಿಡಿಸುವಂತಹ ಒಬ್ಬ ದೇವರಿದ್ದಾನೆ. ನಮ್ಮ ಜೀವಿತದಲ್ಲಿ ಕಳೆದ ದಿನಗಳಲ್ಲೆಲ್ಲ ಬಂದಂತಹ ಎಲ್ಲ ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ, ವೇದನೆಗಳಲ್ಲಿ ನಮ್ಮ ಸಂಗಡ ಇದ್ದಂತಹ ದೇವರು ಮುಂದೆಯೂ ನಮ್ಮ ಸಂಗಡ ಇರ್ತಾನೆ, ಮುಂದೆಯೂ ನಮಗೆ ಸಹಾಯ ಮಾಡ್ತಾನೆ, ಮುಂದೆಯೂ ನಮ್ಮ ಕರವನ್ನು ಹಿಡಿತಾನೆ. ಆದ್ದರಿಂದ ಆಶ್ರಯ ದೇವರಲ್ಲಿಡೋಣ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಎಷ್ಟೋ ಸಂದರ್ಭದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಾವು ಮನುಷ್ಯರಲ್ಲಿ ಆಶ್ರಯಿಸಿದ್ದೇವೆ, ಮನುಷ್ಯರ ಮುಖವನ್ನು ನೋಡಿದ್ದೇವೆ, ಅಲ್ಲೆಲ್ಲ ನಾವು ಸೋತು ಹೋಗಿದ್ದೇವೆ. ಅಪ್ಪ, ನಾವು ನಿನ್ನಲ್ಲಿ ಆಶ್ರಯಿಸಿದಾಗ, ನಾವು ನಿನ್ನ ಮುಖವನ್ನು ನೋಡಿದಾಗ ನಮಗೆ ಜಯವನ್ನು ಕೊಟ್ಟು ಇಲ್ಲಿವರೆಗೂ ನಮ್ಮನ್ನು ನಡೆಸಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಮುಂದೆಯೂ ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.